ಹಲೋ ನಮಸ್ಕಾರ ಕನ್ನಡ ಜನತೆ. ನಾನು ನಿಮ್ಮ ಸಲಹೆಗಾರ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ತುಂಬ ಜನ ಈ ಲೋನ್ ಆ್ಯಪ್ಗಳಿಂದ ಲೋನ್ ತೊಗೊಂಡು ತುಂಬ ಕಷ್ಟಗಳು ಅನುಭವಿಸಿದ್ದಾರೆ. ಹರಾಸ್ಮೆಂಟ್ ಅಂತ ಅಪ್ಪ ಅಮ್ಮಂಗಳು ಫೋನ್ ಮಾಡೋದು, ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರೋರಿಗೆಲ್ಲ ಫೋನ್ ಮಾಡಿ, ಅಂದರೆ ಈ ಲೀಗಲ್ ಕಂಪ್ನಿಗಳು ಈ ಥರ ಮಾಡ್ತಿರೋದು ಹರಾಸ್ಮೆಂಟು. ಸೊ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಜನರಿಗೆ ಅದ್ರ ಏನೇನು ಆಗುತ್ತೆ, ಆ ಪರಿಣಾಮಗಳು ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಆನ್ಲೈನ್ ಲೋನ್ ಅಂದರೆ ಏನು? ಸಣ್ಣ ಪುಟ್ಟ ಅಮೌಂಟು ನಿಮಗೆ ಇದರ ಬ್ಯಾಂಕಲ್ಲಿ ಕೊಡೋ ಥರ ನಿಮ್ಮ ಡಾಕ್ಯುಮೆಂಟ್ಸು ಅಥವಾ ನಿಮ್ಮ ವೆಹಿಕಲ್ಲು ಈ ಥರ ಏನೇ ಆದರೂ ಆಧಾರಗಳು ಇಟ್ಕೊಂಡು ಲೋನ್ಗಳು ಕೊಡೋಲ್ಲ ನಿಮಗೆ. ಜಸ್ಟ್ ನಿಮ್ಮದೊಂದು ಪ್ಯಾನ್ ಕಾರ್ಡು, ನಿಮ್ಮದೊಂದು ಆಧಾರ ಕಾರ್ಡು, ನಿಮ್ಮ ಮೊಬೈಲ್ ಆ್ಯಕ್ಸಸ್ಸು ಇಷ್ಟನ್ನು ತೊಗೊಂಡು ನಿಮಗೆ ಆನ್ಲೈನಲ್ಲಿ ಲೋನ್ ಕೊಡ್ತಾರೆ. ಅದೇ ಲೈಕ್ ಬೇಸಿಸ್ ನಿಮ್ಮ ಫಸ್ಟ್ ಟೈಮ್ ಆದರೆ ಚಿಕ್ಕದ್ರಿಂದ ಕೊಡ್ತಾರೆ. ಲೈಕ್ 5,000, 7,000, 3,000 ಈ ಥರ ಸ್ಟಾರ್ಟಿಂಗಿಂದ ಕೊಟ್ಕೊಂಡು ಹೋಗ್ತಾರೆ. ತುಂಬ ಜನ ಹೆಂಗೆ ಅಂದರೆ ಇವಾಗ ಸ್ಟಾರ್ಟಿಂಗ್ ಲೋನ್ ತೊಗೊತಾರೆ, ಕಡಿಮೆಗೆ ಸಿಕ್ತು. ಒಳ್ಳೊಳ್ಳೆ ಆ್ಯಪ್ ಇದರ ಎಂಪೋಕಿಟ್ ಅಂತೆ, ಸ್ಟೂಡೆಂಟ್ ಲೋನ್ ಸಿಗುತ್ತೆ ಐ ಥಿಂಕ್, ಅಲ್ಲ ನನಗೆ ಗೊತ್ತಿರೋ ಪ್ರಕಾರ. ಆಮೇಲೆ ಕ್ರೆಡಿಟ್ ಬಿ, ತುಂಬ ಸುಮಾರು ಲೋನ್ ಆ್ಯಪ್ಗಳಿದೆ. ನಾನು ಹೇಳ್ತಾ ಹೋಗ್ತೀನಿ ಮುಂದೆ ಏನೇನಾಗಿದೆ ಇದರಲ್ಲಿ ನಾನು ಅನುಭವಿಸಿದ್ದೀನಿ. ಸೊ ಅದನ್ನು ನಾನು ನಿಮಗೆ ಆ ಎಕ್ಸ್ಪೀರಿಯನ್ಸ್ನೆಲ್ಲ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ಬಟ್ ಇವಾಗ ಬೇಸಿಕ್ಕು ಏನಾಗುತ್ತೆ ಏನೇನು ಆಗಲ್ಲ ಅಂತ ಹೇಳ್ಕೊಂಡು ಹೋಗ್ತೀನಿ. ಸೊ ಈ ಥರ ಈ ಲೋನ್ ಆ್ಯಪ್ಗಳಲ್ಲಿ ಸ್ಟಾರ್ಟಿಂಗ್ ಹೆಂಗೆ ಅಂದರೆ, ಇವಾಗ ನನ್ನ ಎಕ್ಸಾಂಪಲ್ ನಾನು ಅಂದ್ಕೊಳ್ಳಿ, ಸ್ಟಾರ್ಟಿಂಗ್ ಏನು 2,000 3,000 ಸಿಗುತ್ತೆ. ಸೊ ತೊಗೊಬಿಡ್ತೀನಿ. ನನಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಆ್ಯಪ್ ಕಡೆಯಿಂದ, ನೀವು ಬೇಗ ರಿಪೇಮೆಂಟ್ ಮಾಡಿದ್ರೆ ನಿಮ್ಮ ಏನೋ ಕ್ರೆಡಿಟ್ ಲಿಮಿಟ್ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ಇನ್ಕ್ರೀಸ್ ಆಗ್ಬಿಟ್ಟು ತೊಗೊಡ್ತೀನಿ, ಬೇಗ ರೀಪೇಮೆಂಟ್ ಮಾಡಿ ಇನ್ಕ್ರೀಸಲ್ಲಿ ಅಮೌಂಟ್ ತೊಗೊಬಿಡ್ತೀನಿ. ಸೊ ಇದೊಂದಾಯಿತು. ಸೊ ಇವಾಗ ನನಗೆ ಆ ಆ್ಯಪ್ದು ರೀಪೇಮೆಂಟ್ ಮಾಡೋಕ್ಕಾಗಿಲ್ಲ, ಏನೋ ಅನಿವಾರ್ಯ ಕಾರಣಗಳಿಂದ ಮಾಡೋಕ್ಕಾಗಿಲ್ಲ. ಸೊ ನಾವು ಹೋಗಿ ಇನ್ನೊಂದು ಆ್ಯಪಿಂದ ತೊಗೋತೀವಿ. ಸೊ ಅವಾಗ ನಮ್ಮದು ಈ ಥರ ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ. ಆ್ಯಪಿಂದ ತೆಗೆದು ಈ ಆ್ಯಪ್ ಕಟ್ಟೋದು, ಈ ಆ್ಯಪಿಂದ ತೆಗೆದು ಆ ಆ್ಯಪ್ ಕಟ್ಟೋದು. ಸೊ ಈ ಥರ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ, ನಮ್ಮದು ಈಗ ಅಲ್ಲಿಂದ ತೆಗೆದು ಕಟ್ತಾ ಇರ್ತೀವಿ. ಬಟ್ ಏನಾಗುತ್ತೆ ಅಂದರೆ, ಈ ಕ್ರೆಡಿಟ್ ಲಿಮಿಟ್ 2ರಲ್ಲೂ ಜಾಸ್ತಿ ಆಗಿಬಿಡುತ್ತೆ. ಅಟ್ ಎ ಟೈಮ್ ನಮ್ಗೆ ಏನಾಗುತ್ತೆ ಅಂದರೆ, ಒನ್ ಟೈಮ್ ಒಂದು ಆ್ಯಪಲ್ಲಿ ಕಟ್ಬಿಡ್ತೀವಿ, ಬಟ್ ನಮಗೆ ಅದರಲ್ಲಿ ರೀಪೇಮೆಂಟ್ ಮಾಡೋಕ್ಕಾಗಲ್ಲ. ಅಂದರೆ ರೀಪೇಮೆಂಟ್ ಅಂದರೆ ಒಂದು ಆ್ಯಪಲ್ಲಿ ಪೇ ಮಾಡ್ತೀವಿ ಗೊತ್ತಾ, ಅದರಲ್ಲಿ ಅಮೌಂಟ್ ವಾಪಸ್ ಬರೋಲ್ಲ. ಸೊ ಅವಾಗ ನಮ್ಗೆ ಇನ್ನೊಂದು ಆ್ಯಪಲ್ಲಿ ಪೇಮೆಂಟ್ ಮಾಡೋಕ್ಕಾಗಲ್ಲ. ಅಲ್ಲಿ ನೋಡಿ, ಅಲ್ಲಿಂದ ನಿಮಗೆ ಟಾರ್ಚರ್ ಶುರು ಆಗೋದು. ಅಂದರೆ ನಿಮಗೆ ಅಸಲಿ ಲೋನ್ ಸತ್ಯ ಏನಂತಾರೆ ಆವಾಗಲೇ ಗೊತ್ತಾಗೋದು. ಆವಾಗ ನೀವು ಶುರು ನಿಮಗೆ ಗೊತ್ತಾಗುತ್ತೆ ಯಾಕಾದ್ರೂ ನಾನು ಲೋನ್ ತೊಗೊಂಡು ಅಂತ ನಿಮ್ಗೆ ಅವಾಗ ಫೀಲ್ ಆಗಿ. ಯಾವುದೇ ಲೋನಲ್ಲಿ ಲೋನ್ ತೊಗೊಳ್ಳಿ ಹಿಂಗೆ ನಡೆಯೋದು. ಎಲ್ಲೂ ನಿಮಗೆ ಲೋನ್ ತೊಗೊಂಡು ನೀವು ಕಟ್ಟಿಲ್ಲ ಅಂದರೆ ಸುಮ್ಮನೆ ಯಾವ ಕಂಪ್ನಿ ಅಂತೂ ಬಿಡೋಲ್ಲ. ನಾನು ಹೇಳ್ತಾ ಇರೋದು ಅಂದರೆ, ನಾವು ತೊಗೊಂಡಿದ್ದೀವಿ ಕಟ್ಟಲೇಬೇಕು. ಬಟ್ ಅನಿವಾರ್ಯ ಕಾರಣದಿಂದ ಕಟ್ಟೋಕ್ಕಾಗಿಲ್ಲ, ಬಟ್ ಕಟ್ತೀವಿ, ಅದಂತೂ ಸತ್ಯ. ಬಟ್ ಕಂಪ್ನಿಗಳು ಅದನ್ನ ಯಾರು ನಾವು ಹೇಳೋದನ್ನ ಯಾರು ನಂಬೋದು ಇಲ್ಲ, ಅವ್ರು ತೊಗೊಳೋದು ಇಲ್ಲ. ನಮ್ಮ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಅವರು ಇರೋಲ್ಲ, ನಾವು ಹೇಳೋ ಇದನ್ನ ಕೇಳೋಕೆ ಅವರು ಇರೋಲ್ಲ. ಬಟ್ ಅವ್ರು ಯಾಕೆ ಆ ಥರ ಇರೋಲ್ಲ ಅಂತಂದರೆ, ಒಬ್ಬೊಬ್ರು ಇರ್ತಾರೆ ತೊಗೊಂಡು ಕಟ್ತೆ ಸಿಮ್ಮೆಲ್ಲ ಚೇಂಜ್ ಮಾಡಿಬಿಟ್ಟು ತುಂಬ ಆಟಾಡ್ಸೋರು ಇರ್ತಾರೆ. ಬಟ್ ಅದು ಓಕೆ. ಬಟ್ ಇಫ್ ಕಸ್ಟಮರ್ ತೊಗೊಂಡು ರೀಪೇಮೆಂಟ್ ಮಾಡೋಕ್ಕಾಗದೆ ಕಾಲ್ ಅಟೆಂಡ್ ಮಾಡ್ತಾ ಇದ್ರು ಎಷ್ಟು ಹರಾಸ್ಮೆಂಟ್ ಮಾಡ್ತಾರೆ ಗೊತ್ತಾ ಇವರೆಲ್ಲ. ದಿನಕ್ಕೆ ಒಂದು ಸಲ ಸರಿ 2 ಸಲ RBI ಗೈಡ್ಲೈನ್ಸ್ ಪ್ರಕಾರ ಅದು ಒಬ್ಬ ಲೋನ್ ಡಿಫಾಲ್ಟರ್ಗೆ ಅವರು ದಿನಕ್ಕೆ 2 ಸಲ ಅಷ್ಟೇ ಕಾಲ್ ಮಾಡೋಕ್ಕೆ ಅವಕಾಶ ಇರೋದಷ್ಟೇ. ಬಟ್ ಇವ್ರು ಏನು ಮಾಡ್ತಾರೆ ಗೊತ್ತಾ, ದಿನಕ್ಕೆ ಅರ್ಧ ಗಂಟೆಗೆ ಒಂದೊಂದು ಕಾಲ್ ಮಾಡಿ ಟಾರ್ಚರ್ ಕೊಡ್ತಾರೆ ಕಸ್ಟಮರ್ಗೆ. ಆ ಥರ ಟಾರ್ಚರ್ ಕೊಡ್ತಾರೆ. ಒಬ್ಬ ಕಾಲ್ ಮಾಡ್ತಾನೆ, ಕೇಳ್ತಾನೆ ಯಾಕೆ ಕಟ್ಟಾಗಿಲ್ಲ. ಅವನು ಇವಾಗ ಒಬ್ಬಂಗಾದರೆ ಹೇಳ್ಕೊಬೋದು ಕಸ್ಟಮರು, ನಂದು ಈ ಥರ ಸಿಚುವೇಶನ್ ಐತೆ, ಈ ಥರ ನಂಗೆ ಟೈಮ್ ಬೇಕು ಕಟ್ಟೋಕ್ಕಾಗಲ್ಲ. ಅವ್ರು ಏನು ಮಾಡ್ತಾನೆ, ಸರಿ ಅಂದ್ಬಿಟ್ಟು ಫಸ್ಟ್ ಟೈಮ್ ಕಟ್ ಮಾಡ್ತಾನೆ. ತಿರ್ಗಾ ಅರ್ಧ ಗಂಟೆ ಬಿಡ್ಕೊಂಡು ಕಾಲ್ ಮಾಡ್ತಾನೆ. ಆವಾಗ ಸ್ವಲ್ಪ ಕಸ್ಟಮರ್ ಫ್ರಸ್ಟ್ರೇಷನ್ ಆಗುತ್ತೆ, ಮಾಡ್ತಾನೆ. ಅದೇ ಥರ ದಿನಕ್ಕೆ ಒಂದು 10-20 ಕಾಲ್ ಮಾಡಿದ್ರೆ ಕಸ್ಟಮರ್ ಏನು ಮಾಡಬೇಕು, ಯಾಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೂ. ಯಾಕೆ ಈ ಥರ ಲೋನ್ ಆ್ಯಪ್ಗಳು ಯಾಕೆ ಈ ಥರ ಮಾಡ್ತಾರೆ, ಗೌರ್ಮೆಂಟ್ ಯಾಕೆ ಏನು ಹಿಂಗೆ ಮಾಡ್ತೈತೆ, RBIಗೂ ಏನು ಮಾಡೋಕ್ಕಾಗ್ತಿಲ್ಲ. ಇದನ್ನ RBI ತುಂಬ ಟ್ರೈ ಮಾಡಿದೆ ತಡೆಯೋಕ್ಕೆ. ಬಟ್ ಈ ಥರ ಲೋನ್ ಆ್ಯಪ್ಗಳಂದರೆ ಹೆಂಗೆ ಅಂದರೆ, ಯಾರೋ ಇನ್ವೆಸ್ಟ್ ಮಾಡ್ತಾರೆ, ಯಾರ್ದೋ ರಿಜಿಸ್ಟ್ರಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿರ್ತಾರೆ, ಯಾವುದೋ ಕಂಪ್ನಿ ಇದರಿಂದ ರಿಜಿಸ್ಟರ್ ಮಾಡಿಸಿರ್ತಾರೆ, ಯಾರೋ ಹ್ಯಾಂಡಲ್ ಮಾಡ್ತಿರ್ತಾರೆ, ಅದಕ್ಕೆ ಓನರೇ ಯಾರೋ ಇರ್ತಾರೆ. ಸೊ ಇದೆಲ್ಲ ಹಿಂಗೆ ಹೋಗೋ ಅಷ್ಟರಲ್ಲಿ ತುಂಬ ಅಷ್ಟರಲ್ಲಿ ಅವರೆಲ್ಲ ಮುಗಿಸ್ಕೊಂಡು ಹೋಗೇ ಬಿಟ್ಟಿರ್ತಾರೆ, ಕಂಪ್ನಿನ ಕ್ಲೋಸ್ ಮಾಡಿಬಿಡ್ತಾರೆ ಅಷ್ಟರಲ್ಲಿ. ಅಕಸ್ಮಾತ್ ಇದು ಕೇಸ್ ಆಯಿತು ಅಂತ ಗೊತ್ತಾಗ. ಸೊ ಅದಕ್ಕೆ ಇಲ್ಲಿ ನಾನು ಇವಾಗ ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಈ ಥರ ಎಲ್ಲ ಆದಾಗ ನಿಮ್ಗೆ ಏನಾಗಬೇಕು, ಸರಿ ಈಗ ನೀವು ಲೋನ್ ತೊಗೊಂಡಿದ್ದೀರ ಒಂದು ಆ್ಯಪಲ್ಲಿ, ಆ ಆ್ಯಪ್ದು ನೀವು ಏನೋ ಅನಿವಾರ್ಯ ಕಾರಣಗಳಿಂದ ಲೋನ್ ಕಟ್ಟೋಕ್ಕಾಗಿಲ್ಲ, ಓಕೆನಾ. ಲೋನ್ ಅಂದರೆ ಫಸ್ಟು ಇದಿರಲಿ, ನಿಮಗೆ ಇದೊಂದು ಹೇಳ್ಬಿಡ್ತೀನಿ. ಡಿಫಾಲ್ಟರ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ ನಿಮಗೆ. ಡಿಫಾಲ್ಟರ್ ಅಂದರೆ ಲೋನು ನೀನು ತೊಗೊಂಡಿದ್ಯಾ, ಬಟ್ ನಿನಗೆ
ಟೈಮ್ ಕರೆಕ್ಟಾಗಿ ಕಟ್ಟೋಕ್ಕಾಗಿಲ್ಲ ಅಂದರೆ ಅಂದರೆ ಡಿಫಾಲ್ಟರ್ ಅಂತ ಕರೀತಾರೆ ನಿಮ್ಮನ್ನ ಅಷ್ಟೇ. ನೀವು ಯಾವುದೇ ಡಿಫಾಲ್ಟರ್ ಅಂದರೆ ಏನೋ ಆಗ್ಬಿಡುತ್ತೆ, ನಿಮ್ಗೆ ಏನೋ ಆಗ್ಬಿಡುತ್ತೆ, ಏನೂ ಆಗೋಲ್ಲ. ಡಿಫಾಲ್ಟರ್ ಅಂದರೆ ಇಷ್ಟೇ, ಅದ್ರ ಮೀನಿಂಗ್ ಇಷ್ಟೇ. ನೀವು ಲೋನ್ ತೊಗೊಂಡಿದ್ದೀರಾ ಬಟ್ ಆನ್ ಟೈಮ್ ಕಟ್ಟೋಕ್ಕಾಗಿಲ್ಲ ಅಷ್ಟೇ, ಒಟ್ಟಲ್ಲಿ ಕಟ್ತೀರಾ ನೀವು, ಅದನ್ನ ಡಿಫಾಲ್ಟರ್ ಅಂತ ಕರೀತಾರೆ ಅಷ್ಟೇ. ನೀವು ಅದನ್ನ ಡಿಫಾಲ್ಟರ್ ಅಂತ ಕರೀತಾರೆ ಅಂತ ನೀವು ಏನೇನೋ ತಿಳ್ಕೊಬೇಡಿ, ಏನೂ ಆಗಲ್ಲ. ನೀವು ಲೋನ್ ತೊಗೊಂಡಿದ್ದೀರಾ, ನೀವು ವಾಪಸ್ ಕಟ್ಟಬೇಕು. ನೀವು ತೊಗೊಂಡಿರೋದು ನಿಮ್ಮ ಕರ್ತವ್ಯ, ನಿಮ್ಗೆ ತೊಗೊಂಡು ನೀವು ಪರ್ಸ್ನಲ್ ಯೂಸ್ ಮಾಡಿದ್ದೀರಾ ಬಟ್ ಆನ್ ಟೈಮ್ ಕಟ್ಟೋಕ್ಕಾಗಿಲ್ಲ, ವಾಪಸ್ ಕಟ್ಟಬೇಕಾಗಿರೋ ಕರ್ತವ್ಯ ನಿಮ್ಮದು. ಸೊ ಇವಾಗ ಹೇಳ್ತೀನಿ, ಏನು ಹೇಳ್ತಿದೆ, ಈ ಕಾಲು ಕರೆಕ್ಟು. ಈಗ ಈ ಕಾಲು ನೀವು ಕರೆಕ್ಟಾಗಿ ಕಟ್ಟೋಕ್ಕಾಗಿಲ್ಲ ಅಂತ ಫಸ್ಟು ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿನಕ್ಕೆ 1 ಸಲ ಕಾಲ್ ಮಾಡ್ತಾರೆ, 2 ಸಲ ಕಾಲ್ ಮಾಡ್ತಾರೆ. ನೀವು ಫಸ್ಟ್ನೇ ಟೈಮು ಒಂದು 2 ದಿವಸ ಆರಾಮಾಗಿ ಇರ್ತಾರೆ, ಕಾಲ್ ಮಾಡ್ತಾ ಇರ್ತಾರೆ, ನೀವು ಮಾತಾಡ್ತಾ ಇರ್ತೀರ, ಸುಮ್ಮನೆ ಬಿಟ್ಬಿಡ್ತೀರ. ಆಮೇಲೆ ತೊಗೊಳ್ಳಿ, ಮಿನಿಮಮ್ ಒಂದು ವಾರ ಅಂತ ತೊಗೊಳ್ಳಿ ಸಾಕು. ಮಿನಿಮಮ್ 1 ವೀಕ್ ಆದಮೇಲೆ ನೋಡಿ ನಿಮಗೆ ಶುರು ಮಾಡ್ತಾರೆ ಟಾರ್ಚರು. ಕಾಲ್ ಮಾಡೋದು, ಆಮೇಲೆ ಕಾಲ್ ಮಾಡೋದು, ಆಮೇಲೆ ಮೇನ್ ವಾಟ್ಸಪ್ ಮೆಸೇಜ್ಗಳು ಕಳಿಸೋದು, ನಿಮ್ಮ ಮೇಲೆ ಪೊಲೀಸ್ ಕೇಸ್ ಮಾಡ್ತೀವಿ ಕಟ್ಟಿಲ್ಲ ಅಂದರೆ. ಆಮೇಲೆ ಇವರು ಲೋನ್ ಆ್ಯಪ್ಗಳು ಏನು ಮಾಡ್ತಾರೆ ಗೊತ್ತಾ, ಈ ಥರ ಆನ್ ಟೈಮ್ ಪೇಮೆಂಟ್ ಮಾಡಿಲ್ಲ ಅಂದರೆ ಈ ಏಜೆನ್ಸೀಸ್ಗೆ ನಿಮ್ಮದು ಫೈಲ್ನ ಫಾರ್ವರ್ಡ್ ಮಾಡಿಬಿಡ್ತಾರೆ. ಇವರು ಇಷ್ಟು ಲೋನ್ ರೀಪೇಮೆಂಟ್ ಮಾಡಬೇಕು ಮಾಡಿಕೊಟ್ರೆ ಅವ್ರಿಗೆ ಇಷ್ಟು ಕಮಿಷನ್ ಅಂತ ಇರುತ್ತೆ, ಅವರು ಫಾರ್ವರ್ಡ್ ಮಾಡಿಬಿಡ್ತಾರೆ. ಈ ಲೋನ್ ಏಜೆನ್ಸಿಯವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಕಮಿಷನ್ ಸಿಗಬೇಕು. ಸೊ ಅವರು ನಿಮ್ಮ ನಿಮ್ಮ ಡೀಟೇಲ್ಸ್ ಎಲ್ಲ ಸಿಗುತ್ತಲ್ಲ, ನೀವೆಲ್ಲ ಸಬ್ಮಿಟ್ ಮಾಡಿರ್ತೀರ, ಆ ಡೀಟೇಲ್ಸ್ ತೊಗೊಳ್ಳಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದು, ನೀವು ಕಟ್ಟಿಲ್ಲ ಅಂದರೆ ನಿಮ್ಮ ಮೇಲೆ ಲೀಗಲ್ ನೋಟಿಸ್ ಬರುತ್ತೆ, ಅಥವಾ ನಿಮ್ಮ ಕಾಲ್ ನಂಬರ್ ರೆಫರೆನ್ಸ್ಗೆ ಹೋಗುತ್ತೆ, ಅವ್ರಿಗೆಲ್ಲ ಕಾಲ್ ಮಾಡ್ತೀವಿ. ಆಮೇಲೆ ನಿಮ್ಮದು ಫೋಟೋನ ನೀವು ಆಮೇಲೆ ಲೋನ್ ತೊಗೋಬೇಕಾದ್ರೆ ನೀವು ಒಂದು ಸೆಲ್ಫಿ ಕೊಟ್ಟಿರ್ತೀರ, ಯಾವುದೇ ಆ್ಯಪ್ಗಳಲ್ಲಾದರೂ ಫಸ್ಟ್ ಒಂದು ಸೆಲ್ಫಿ ಕೊಟ್ಟಿರ್ತೀರ, ಆ ಸೆಲ್ಫಿ ಕೇಳ್ತಾರೆ. ಆ ಸೆಲ್ಫಿ ಫೋಟೋನ ನಿಮಗೆ ಕಳಿಸ್ಬಿಟ್ಟು, ನೋಡಿ ಈ ಫೋಟೋ ಕಳಿಸ್ತೀನಿ ಎಲ್ಲರಿಗೂ, ಇವ್ರು ಲೋನ್ ಕಟ್ಟಿಲ್ಲ ಅಂತ ಹೇಳ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಇದಕ್ಕೆಲ್ಲ ಏನು ಮಾಡಬೇಕು ಅಂತಂದರೆ, ಫಸ್ಟು ಈ ಥರ ಸಿಚುವೇಶನ್ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಫಸ್ಟ್ ಕೆಲಸ ನೀವೇನು ಮಾಡಬೇಕು ಅಂದರೆ ನಿಮ್ಮ ವಾಟ್ಸಪ್ ಸ್ಟೇಟಸ್ಸು, ಓಕೆನಾ? ವಾಟ್ಸಪ್ ಸ್ಟೇಟಸಲ್ಲಿ ಜಸ್ಟ್ ಸ್ಟೇಟಸ್ ಹಾಕ್ಬಿಡಿ, ನನ್ನ ಮೊಬೈಲು ಈ ಥರ ಹ್ಯಾಕ್ ಆಗಿಬಿಟ್ಟಿದೆ, ಯಾರೋ ದುಡ್ಡುಗೋಸ್ಕರ ನನ್ನ ಸ್ಕ್ಯಾಮ್ ಮಾಡ್ತಿದ್ದಾರೆ, ಇಷ್ಟೇ. ಯಾಕೆ ನೀವು ಫಸ್ಟ್ ಸ್ಟೆಪ್ ಇದು ಮಾಡಬೇಕು ಅಂದರೆ ನಿಮ್ಮದು ರೆಸ್ಪೆಕ್ಟ್ ನೀವು ಉಳಿಸ್ಕೋಬೇಕು ಅಂತ. ಅಂದರೆ ಯಾವುದೇ ಆ್ಯಪ್ ಏನಾರ ಮಾಡ್ಕೊಳ್ಳಿ, ಫಸ್ಟ್ ಇದೊಂದು ಪ್ರಿಕಾಷನ್ ತೊಗೊಳ್ಳಿ, ಹಾಕ್ಬಿಡಿ ಅಷ್ಟೇ ಸ್ಟೇಟಸ್ಗೆ. ನಿಮಗೆ ರೆಸ್ಪೆಕ್ಟ್ ಮುಖ್ಯ ಅಂತ, ನಮ್ಮದು ಮರ್ಯಾದೆ ಹೋಗ್ಬಿಡುತ್ತೆ ಅಂತ ತುಂಬ ಚಿಂತೆ ಮಾಡೋರು ಜಾಸ್ತಿ ನಮ್ಮ ಕನ್ನಡಿಗರು. ಬೇಕಾದ್ರೆ ದುಡ್ಡು ಹೋದ್ರೋಯ್ತು, ಎಷ್ಟು ಬೇಕಾದ್ರೆ ಕಟ್ಬಿಡ್ತೀನಿ, ಆದರೆ ನನ್ನ ಮರ್ಯಾದೆ ಉಳ್ಕೋಬೇಕು ಅಂತ ಬದುಕೋರು ತುಂಬ ಜನ ಇದ್ದಾರೆ, ನಾನು ಒಬ್ಬ ಅದರಲ್ಲಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಫಸ್ಟು ವಾಟ್ಸಪ್ ಸ್ಟೇಟಸ್ ಹಾಕ್ಬಿಡಿ, ಏನಂತ, ನಂದು ಈ ಥರ ಮೊಬೈಲ್ ಯಾರೋ ಹ್ಯಾಕ್ ಮಾಡ್ಕೊಬಿಟ್ಟಿದ್ದಾರೆ, ಅವರು ಅಮೌಂಟ್ ಡಿಮ್ಯಾಂಡ್ ಮಾಡ್ತಿದ್ದಾರೆ, ನನ್ನ ಫೋಟೋ ಗ್ಯಾಲರಿ ಎಲ್ಲ ಹ್ಯಾಕ್ ಆಗಿಬಿಟ್ಟಿದೆ, ಅವರು ಫೋಟೋ ಕಳಿಸಿ ಇವನು ದುಡ್ಡು ಕೊಡಬೇಕು, ನಮಗೆ ಇಷ್ಟು ದುಡ್ಡು ತೊಗೊಬಿಟ್ಟಿದ್ದಾರೆ, ಕಟ್ತಿಲ್ಲ ಅಂತ ಕಳಿಸಿದ್ರೆ ದಯವಿಟ್ಟು ಇಗ್ನೋರ್ ಮಾಡಿ, ಕಾಲ್ಸ್ ಬಂದರೆ ರಿಪೋರ್ಟ್ ಮಾಡಿ ವಾಟ್ಸಪ್ಗೆ ಅಂತ ಹಾಕ್ಬಿಡಿ ಅಷ್ಟೇ. ಫಸ್ಟ್ ಸ್ಟೆಪ್ ಇದು ಮಾಡಿ ದಯವಿಟ್ಟು, ಯಾರೇ ಆದರೂ ಅಷ್ಟೇ. ಅವರು ಬೆದರಿಕೆ ಆಗಿದಾಗ ಆಮೇಲೆ 2ನೇ ಸ್ಟೆಪ್ಪು, ಆ ಕಂಪ್ನಿದು ಜಿಮೇಲ್ ಅಕೌಂಟ್ ಇರುತ್ತೆ ಗೊತ್ತಾ, ಅಲ್ಲೋಗ್ಬಿಟ್ಟು ನೀವು ಆ ಕಂಪ್ನಿಗೆ ಈ ಥರ ಮೆಸೇಜ್ ಹಾಕಿ, ನನಗೆ ಆನ್ ಟೈಮ್ ಕಟ್ಟೋಕ್ಕಾಗ್ತಿಲ್ಲ, ಮೇಲಲ್ಲಿ ಆ ಕಂಪ್ನಿದು ಮೇಲ್ ಇರೋದು ಗೊತ್ತಾ, ನೀವು ಲೋನ್ ತೊಗೊಂಡ್ರೆ ಕಂಪ್ನಿ ಮೇಲ್ ಇರೋದು ಗೊತ್ತಾ, ಅಲ್ಲಿ ಹೋಗ್ಬಿಟ್ಟು ಮೇಲ್ ಹಾಕಿ, ನನಗೆ ಈ ಥರ ಕಟ್ಟೋಕ್ಕಾಗ್ತಿಲ್ಲ, 2 ತಿಂಗಳು 3 ತಿಂಗಳು ತನಕ ನಾನು ಕಟ್ಟಲ್ಲ, ಅದಾದಮೇಲೆ ನಾನು ಒಂದೇ ಸಲ ಕ್ಲಿಯರ್ ಮಾಡ್ತೀನಿ, ನನಗೆ ಟೈಮ್ ಬೇಕು, ಈ ಥರ ನಿಮ್ಮ ಕಂಪ್ನಿ ಏಜೆಂಟ್ಸ್ಗಳು ನನಗೆ ಹರಾಸ್ಮೆಂಟ್ ಮಾಡ್ತಿದ್ದಾರೆ, ಅದು ನನ್ನ ಹತ್ರ ಕಾಲ್ ರೆಕಾರ್ಡಿಂಗ್ಸು, ವಾಟ್ಸಪ್ ಸ್ಕ್ರೀನ್ಶಾಟು ಎಲ್ಲ ಇದೆ, ಇದೇ ಥರ ಮುಂದೆ ಆದರೆ ನಾನು ನಿಮಗಂತೂ ದುಡ್ಡು ಪೇ ಮಾಡಲ್ಲ, ನಾನು RBIಲಿ ಕೇಸ್ ರಿಜಿಸ್ಟರ್ ಮಾಡ್ತೀನಿ, ಆವಾಗ RBI ನನ್ನ ತಪ್ಪಿದರೆ RBI ನೋಡ್ಕೊತಾರೆ, ನಿಮ್ಮ ತಪ್ಪಿದರೆ RBI ನಿಮ್ಗೆ ನೋಟಿಸ್ ಕಳ್ತಾರೆ, ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ, ಜಸ್ಟ್ ಇಷ್ಟನ್ನ ಮೇಲ್ ಮಾಡಿ ಕಳಿಸ್ಬಿಡಿ, ಆ ಮೇಲ್ ಮಾಡಿ ಕಳಿಸಿದ್ನ ಸ್ಕ್ರೀನ್ಶಾಟ್ ಇಕ್ಕೊಂಡ್ರಿ, ಓಕೆನಾ? ಇಷ್ಟೇ, ಇದು 2ನೇ ಸ್ಟೆಪ್ಪು, ಆಯಿತಾ? 3ನೇ ಸ್ಟೆಪ್ಪು, ಅವರು ನಿಮಗೆ ಕಾಲ್ ಮಾಡಿ ಹರಾಸ್ಮೆಂಟ್ ಮಾಡಿದಾಗ ನೀವು ಸಾಧುಗಳ ಥರ ಮಾತಾಡಿ ಅಷ್ಟೇ, ಸಾರ್ ಹಂಗೆ ಹಿಂಗೆ ಅಂತ. ಅವರು ಫಸ್ಟು ಹೆಂಗೆ ಮಾತಾಡ್ತಾರೆ ಹಂಗೆ, ಅವರು ಯಾವುದೇ ಕಾರಣಕ್ಕೂ ನಿಮಗೆ ಧಮ್ಕಿಯಾಗಿ ಮಾತಾಡೋಂಗಿಲ್ಲ, ಆಮೇಲೆ ನಿಮಗೆ ಈಗಲೇ ಕಟ್ಟು ಅಂತೆಲ್ಲ ಫೋರ್ಸ್ ಮಾಡೋಂಗಿಲ್ಲ. ಅವರು ರಿಕ್ವೆಸ್ಟ್ ಮಾಡಬೇಕು, ಸರ್ ಟ್ರೈ ಮಾಡಿ ಸರ್, ಅಲ್ಲಿ ಅಡ್ಜಸ್ಟ್ ಮಾಡಿ ಸರ್, ಕಟ್ಟಿ ಸರ್, ನಮ್ಮದು ಕಂಪ್ನಿ, ನಾವು ಕೆಲಸದವ್ರು ಸರ್, ಇಲ್ಲಿ ಅವರು ರಿಕ್ವೆಸ್ಟ್ ಮಾಡ್ಕೋಬೋದು, ನಾವು ಅರ್ಥ ಮಾಡ್ಕೋಬೇಕು, ಅವರು ಪಾಪ ಕೆಲಸದವ್ರು, ಅವ್ರಿಗೂ ಫೋರ್ಸ್ ಇರುತ್ತೆ, ಅವ್ರಿಗೂ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ಹಂಗೆ ಅಂದ್ಬಿಟ್ಟು ಅವರು ನೀನು ಈಗಲೇ ಕಟ್ಟಬೇಕು, ನಂಗೆ ಅವೆಲ್ಲ ಗೊತ್ತಿಲ್ಲ, ಈಗಲೇ ಕಟ್ಟಬೇಕು, ಸಾಯಂಕಾಲ ಫೋನ್ ಮಾಡ್ತೀನಿ, ಸಾಯಂಕಾಲ ಅಷ್ಟೇ ನಂಗೆ ದುಡ್ಡು ಬರಬೇಕು, ಅಷ್ಟೇ ಕಟ್ಟಬೇಕು, ಈ ಥರ ಎಲ್ಲ ಫೋರ್ಸ್ ಮಾಡಿದ್ರೆ ನೀವು ತುಂಬ ಕೆಟ್ಟ ರೀತಿಯಲ್ಲಿ ಮಾತಾಡಬೇಡಿ, ರೆಕಾರ್ಡಿಂಗ್ ಆನಲ್ಲಿ ಇಟ್ಕೊಳ್ಳಿ, ಮಾತಾಡಿ, ಸರ್ ಆಗಲ್ಲ ಸರ್ ನನ್ನ ಕಟ್ಟೋಕ್ಕೆ, ನನಗೆ ಟೈಮ್ ಬೇಕು, ಟೈಮ್ ಕೊಡೋಕ್ಕಾಗಿಲ್ವಾ, ಲೀಗಲ್ ನೋಟಿಸ್ ಕಳಿಸಿ ಸರ್. ನೀವು ಆ ಥರ ಹೇಳಿದಾಗ ಸ್ವಲ್ಪ, ಆಮೇಲೆ ನೀವು ಫಸ್ಟ್ ಏನು ಮಾಡೋಕ್ಕೆ, ಈ ಲಾಗಳನ್ನ ತಿಳ್ಕೊಂಡಿರಿ ಫಸ್ಟು, ನಿಮಗೆ ಏನೂ ಆಗೋಲ್ಲ, ಈ ಲಾ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಂಡಿರ್ಬೇಕಷ್ಟೇ. ಯಾವುದೇನು ಕನ್ಸ್ಯೂಮರ್ ರೈಟ್ಸ್ ಲಾ, ನೀವು ಅದನ್ನ ತಿಳ್ಕೊಬೇಕು ಫಸ್ಟ್. ಎಲ್ಲರೂ ಏನು ಅನ್ಕೊಂಡ್ಬಿಡ್ತಾರೆ, ಇವ್ರಿಗೆ ಲೀಗಲ್ ನೋಟಿಸ್ ಕಳಿಸ್ಬಿಡ್ತಾರೆ, ಏನೋ ಆಗ್ಬಿಡುತ್ತೆ, ಏನು ಲೀಗಲ್ ನೋಟಿಸ್ ಮನೆ ಹತ್ರ ಬರಲಿ, ಬಟ್ ಆಲ್ಮೋಸ್ಟ್ ಯಾರೂ ಲೀಗಲ್ ನೋಟಿಸ್ ನಿಮ್ಗೆ ಕಳಿಸಲ್ಲ, ಬಂದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ, ಬರುತ್ತಾ? ನೀವು
ಸಾರಿ ಮರ್ತೇ ಹೋದೆ, ಏನಪ್ಪ ಅದು ಲೀಗಲ್ ನೋಟಿಸ್ ಕರೆಕ್ಟಾ. ಈ ಲೀಗಲ್ ನೋಟಿಸ್ ಬಂದಾಗ ಮನೆ ಹತ್ರ ಬರುತ್ತಾ, ಸರಿ ಬರಲಿ, ಬಂದಮೇಲೆ ಏನು ಮಾಡಬೇಕು, ಬಂತಾ ಸರಿ ನೋಡಿ ಏನು ಒರಿಜಿನಲ್ ಫಸ್ಟು ಬಂದ ತಕ್ಷಣ ಒರಿಜಿನಲ್ ಅಲ್ವ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಅಕ್ಕಪಕ್ಕ ನಿಮಗೆ ಎಲ್ಲರೂ ಗೊತ್ತಿರುತ್ತೆ, ಯಾರು ಲಾಯರ್ ಇಲ್ಲ ಅಂದರೆ ತುಂಬ ಯೂಟ್ಯೂಬಲ್ಲೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒರಿಜಿನಲ್ ಲೀಗಲ್ ನೋಟಿಸ್ ಹೆಂಗಿರುತ್ತೆ. ಅಥವಾ ಅಷ್ಟು ಕನ್ಫರ್ಮ್ ಆಗಿಲ್ಲ ಅಂದರೆ ಯಾವ್ದಾರ ಲಾಯರ್ ಎಲ್ಲ ಸಿಗುತ್ತೆ, ಹೋಗಿ ತೋರಿಸ್ಕೊಳ್ಳಿ ಅಷ್ಟೇ, ಗೌರ್ಮೆಂಟ್ ಆಫೀಸ್ ಎಲ್ಲಾರ ಲೀಗಲ್ ನೋಟಿಸ್ ಅಲ್ವಾ ಅಂತ. ಅದಾದಮೇಲೆ ನಿಮ್ಗೆ ಏನಾರ ಕೋರ್ಟಿಗೆ ಬರಬೇಕು ಅಂತದ್ರಲ್ಲಿ ಏನೋ ಮೆನ್ಷನ್ ಹಾಕಿದರೆ ನೀವು ಹೋಗ್ಬಿಟ್ಟು ಆರಾಮಾಗೆ ಕೋರ್ಟಲ್ಲಿ ನಿಂತ್ಕೊತೀರಾ. ಜಸ್ಟ್ ನಿಮ್ಮನ್ನ ಕೇಳ್ತಾರೆ ಸೆಟಲ್ಮೆಂಟ್ ಮಾಡ್ಕೊತೀರಾ, ಯಾವಾಗ ಮಾಡ್ಕೊತೀರಾ, ಅವಾಗ ನೀವಿರೋ ಪ್ರಾಬ್ಲಮ್ ಬೇಕು, ನನಗೆ ಈ ಥರ ಪ್ರಾಬ್ಲಮ್ ಐತೆ, ಜಾಬ್ಗೂ ಏನು ಅಮೌಂಟ್ ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ನಡೀತೈತೆ, ಜಾಬ್ ಕಳ್ಕೊಬಿಟ್ಟಿದ್ದೀನಿ, ನಾನು ಕಟ್ತೀನಿ, ಇಷ್ಟು ದಿನ ಟೈಮ್ ಬೇಕು. ಆವಾಗ ಕೋರ್ಟ್ ಹೇಳಿದ್ರೆ ಸರಿ ಆಯಿತು, ಇಷ್ಟು ದಿನ ಟೈಮ್ ಕಟ್ಟಪ್ಪ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಿರೋತ್ತು. ನಿಮ್ಮ ಮೇಲೆ ಯಾವ ಪೊಲೀಸ್ ಕೇಸು ಹೋಗಲ್ಲ, ಏನೂ ಆಗಲ್ಲ, ಏನೂ ಮಾಡ್ಕೊಳ್ಳೋಕ್ಕೂ ಹೋಗಲ್ಲ. ನಿಮ್ಮನ್ನ RBI ರೂಲ್ಸ್ ಇರೋದು, ಒಬ್ಬ ಲೋನ್ ತೊಗೊಂಡ್ರು ಲೋನ್ ಕರೆಕ್ಟಾಗಿ ಕಟ್ಟೋಕ್ಕಾಗಿಲ್ಲ ಅಂದರೆ ಅವನಿಗೆ ಟೈಮ್ ಕೊಟ್ಟು ಅವನ ಹತ್ರ ದುಡ್ಡನ್ನ ವಸೂಲಿ ಮಾಡಬೇಕು ಹೊರತೆ ಬೇರೆ ಏನೂ ಮಾಡೋಂಗಿಲ್ಲ. ಜಸ್ಟ್ ನಿಮ್ಮದು ಸಿವಿಲ್ ಸ್ಕೋರ್ನ ಮಾತ್ರ ಅವ್ರು ಕಡಿಮೆ ಮಾಡೋಕ್ಕಾಗೋದು. ಅದು ಏನಾಗಲ್ಲ. ನೀವು ಲೋನ್ ಸೆಟಲ್ಮೆಂಟ್ ಮಾಡಾದ್ಮೇಲೆ 45 ಡೇಸ್ ಆದಮೇಲೆ ನಿಮ್ಮದು ಟ್ರಾನ್ಸಾಕ್ಷನ್ ಅಕೌಂಟಲ್ಲಿ ಆಗ್ತಾರೆ, ಆಟೋಮೆಟಿಕ್ ಸಿಬಿಲು ಸರಿ ಹೋಗುತ್ತೆ. ಬಟ್ ನೀವು ರೀಪೇಮೆಂಟ್ ಮಾಡಬೇಕಷ್ಟೇ. ರೀಪೇಮೆಂಟ್ ಮಾಡಿದ್ರೆ ಮಾತ್ರ ಸರಿ ಹೋಗುತ್ತೆ. ರೀಪೇಮೆಂಟ್ ಮಾಡಿ ಅವರು ನಿಮ್ಮದು ಸಿಬಿಲಲ್ಲಿ ಅಪ್ಡೇಟ್ ಮಾಡ್ತಾರೆ. ನೀವು ರೀಪೇಮೆಂಟ್ ಮಾಡಿದ ತಕ್ಷಣ ಕಂಪ್ನಿ ಅಪ್ಡೇಟ್ ಮಾಡುತ್ತೆ, ನಂದು ಡ್ಯೂ ಇದೆ ಕ್ಲಿಯರ್ ಮಾಡಿದ್ದಾರೆ ಅಂತ. ಅದಾದಮೇಲೆ ನಿಮಗೆ ಒಂದು 6 ತಿಂಗಳಾದ್ಮೇಲೆ ನಿಮ್ಮದು ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಇದ್ದರೆ ಆಟೋಮೆಟಿಕ್ ಸಿಬಿಲು ಸರಿ ಹೋಗುತ್ತೆ. ನೀವು ಯಾರು ಇದಕ್ಕೆ ತಲೆ ಕೆಡಿಸ್ಕೊಬಿಡಿ, ಅಯ್ಯೋ ನನ್ನ ಸಿಬಿಲ್ ಹಾಳಾಗ್ಬಿಡುತ್ತೆ, ನನ್ನ ಮೇಲೆ ಪೊಲೀಸ್ ಕೇಸ್ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಪರ್ಸ್ನಲ್ ಲೋನಲ್ಲಿ ಯಾವುದೇ ಪೊಲೀಸು ಇನ್ವಾಲ್ವ್ ಆಗಲ್ಲ. ಲೋನ್ ವಿಷಯದಲ್ಲಿ ಪೊಲೀಸವರು ಯಾವುದೇ ಕಾರಣಕ್ಕೂ ಇನ್ವಾಲ್ವ್ ಆಗಲ್ಲ. ಓನ್ಲಿ ಸಿವಿಲ್ ಕೋರ್ಟು ಅದು ಬಂದು ನೋಟಿಸ್ ಬಂದು ನೀವು ಅವರು ಅಷ್ಟೇ ಏನು ಮಾಡಲ್ಲ. ನಿಮ್ಗೆ ಟೈಮ್ ಕೊಡ್ತಾರೆ, ನಿಮ್ಗೆ ಯಾವತ್ತು ಬೇಕು ಟೈಮ್ ಕರೆಕ್ಟಾಗಿ ಕಟ್ಟಿ ಅಷ್ಟೇ ಸೆಟಲ್ಮೆಂಟ್ ಮಾಡಿಸ್ತಾರೆ ಅಷ್ಟೇ, ಬೇರೆ ಏನೂ ಆಗಲ್ಲ. ದಯವಿಟ್ಟು ಯಾರು ಯಾವುದೇ ಥರ ಟೆನ್ಷನ್ನು ಮೈಂಡ್ ಸ್ಟ್ರೆಸ್ ಮಾಡ್ಕೊಬಿಡಿ. ಇಷ್ಟೇ ಮೈಂಡ್ ಸ್ಟ್ರೆಸ್ ಮಾಡಿಕೊಂಡು ಮನೇಲಿ ಒಂಥರ ಮೂಡ್ ಹಾಳು ಮಾಡಿಕೊಂಡು ಮನೇಲಿ ಅಪ್ಪ ಅಮ್ಮಂಗೆ ಟೈಮ್ಗಳು ಕೊಡದೆ, ಇಲ್ಲಾಂದರೆ ಫಸ್ಟ್ ಏನು ಮಾಡಿ ಗೊತ್ತಾ, ಅಪ್ಪ ಅಮ್ಮನ್ಗಳಿಗೆ ಹೇಳ್ಕೊಬಿಡಿ, ನಂದು ಈ ಥರ ಆಗ್ಬಿಡೈತೆ ಆನ್ಲೈನ್ ಒಬ್ಬ ನನಗೆ ಈ ಥರ ಹರಾಸ್ಮೆಂಟ್ ಮಾಡ್ತಾರೆ, ಬಟ್ ಆದರೆ ಏನೂ ಹೇಳ್ಕೊಬಿಡಿ, ಈ ಥರ ಏನೂ ತೊಂದರೆ ಆಗೋಲ್ಲ. ಏನಾರ ನಿಮ್ಗೆ ಬೈ ಮಿಸ್ಸಾಗಿ ಯಾವುದೋ ಕಂಪ್ನಿಗೆ ಕಾಲ್ ಬಂದರೆ ಇಗ್ನೋರ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ಕಾಲ್ ಅಟೆಂಡ್ ಮಾಡಿಬಿಟ್ಟು ನನಗೆ ಹೇಳ್ಬಿಟ್ಟು ಕೊಟ್ಟಿದ್ರಾ ಇಷ್ಟೇ ಹೇಳ್ಬಿಟ್ಟು ಕಟ್ ಮಾಡೋದು. ನೀವು ಬೋಲ್ಡಾಗಿ ಇದ್ಬಿಡಿ, ನೀವು ಈ ಥರ ಮಾಡ್ಕೊಬಿಡಿ, ಏನಾದ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ಅಪ್ಪ ಅಮ್ಮನ ಹತ್ರ ಹೇಳ್ಕೊಳಕ್ಕೆ ಏನಯ್ಯ ನಾಚಿಕೆ, ತಪ್ಪು ಮಾಡಿಬಿಟ್ಟಿದ್ದೀವಿ, ಆನ್ಲೈನಲ್ಲಿ ಲೋನ್ ಎತ್ಕೊಬಿಟ್ಟಿದ್ದೀವಿ ಅಷ್ಟೇ, ಏನು ಮಾಡೋಕ್ಕಲ್ಲ. ನಮ್ಮದು ಸಿಚುವೇಷನ್ನು ಇವ್ರಿಗೆ ಏನೋ ಮಾಡಬೇಕು, ಅದು ಏನೋ ತೊಗೋಬೇಕು, ಏನೋ ಮಾಡಬೇಕು, ನಮ್ಮದು ಸಿಚುವೇಷನ್ನು ಸಿಕ್ಬಿಡೋದು ದುಡ್ಡು ತೊಗೊಬಿಡ್ತೀವಿ, ಏನು ಮಾಡೋಕ್ಕಲ್ಲ ಪ್ರಾಬ್ಲಮ್ಮು. ಬಟ್ ತೊಗೊಂಡ್ಮೇಲೆ ನಿಮಗೆ ನಿಮ್ಮ ಸಿಬಿಲ್ ಸ್ಕೋರ್ ಏನಾರು ನಿಮಗೆ ಸಿಬಿಲ್ ಇಂಪಾರ್ಟೆಂಟ್ ಅಂತ ಇದ್ದರೆ ದಯವಿಟ್ಟು ರೀಪೇಮೆಂಟ್ ಮಾಡಿ. ಅವರು ನಿಮ್ಮ ಕಷ್ಟ ಕಾಲದಲ್ಲಿ ಕೊಟ್ಟಿರ್ತಾರೆ, ಹಂಗಂಬಿಟ್ಟು ಮೋಸ ಅಂತೂ ಮಾಡೋಕ್ಕೋಗ್ಬಿಡಿ. ಏನೋ ಟೈಮ್ ತೊಗೊಳ್ಳಿ, ಹಂಗಂಬಿಟ್ಟು ಕಟ್ದೇನೆ ಯಾಮಾರಿಸ್ಕೊಂಡು ಹೋಗ್ಬೇಡಿ. ಯಾಕೆ ಅವ್ರೇನೋ ಕೋರ್ಟ್ ಕಳಿಸ್ತಾರೆ, ಕೋರ್ಟ್ ಅದೆಲ್ಲ ನಡೀತಾ ಏನು ಮಾಡ್ಕೊಳಕ್ಕಾಗಲ್ಲ. ಬಟ್ ನಿಮ್ಮ ಸಿಬಿಲ್ ಸ್ಕೋರ್ ಮಾತ್ರ ಅವ್ರು ಹಾಳು ಮಾಡ್ಕೊಳಕ್ಕಾಗೋದು. ಬಟ್ ರೀಪೇಮೆಂಟ್ ದಯವಿಟ್ಟು ಮಾಡಿ ಅಷ್ಟೇ. ಬಟ್ ಟೈಮ್ ತೊಗೊಳ್ಳಿ. ಈ ಥರ ಎಲ್ಲ ಹರಾಸ್ಮೆಂಟ್ ಮಾಡಿದ್ರೆ ಎಲ್ಲ ಪ್ರೂಫ್ ಇಟ್ಕೊಳ್ಳಿ ಅಷ್ಟೇ. ವಾಟ್ಸಪ್ ಸ್ಕ್ರೀನ್ಶಾಟ್ ಆಗಲಿ, ಕಾಲ್ ರೆಕಾರ್ಡಿಂಗ್ಸ್ ಆಗಲಿ, ಎಲ್ಲ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ, ಎಲ್ಲ ರೆಕಾರ್ಡಿಂಗ್ಸ್ ಇಟ್ಕೊಳ್ಳಿ. RBIಲಿ ಒಂದು ನೀವು ಗೂಗಲಲ್ಲಿ ಹೋದರೆ ನಿಮಗೆ RBIದು ಒಂದು ವೆಬ್ಸೈಟ್ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಈ ಕಂಪ್ನಿ ಈ ಥರ ನಂಗೆ ಹರಾಸ್ಮೆಂಟ್ ಮಾಡ್ತೀನಿ ಅಂತ ಈ ಡಾಕ್ಯುಮೆಂಟೆಲ್ಲ ಸಬ್ಮಿಟ್ ಮಾಡಿದ್ರೆ ಆ RBI ಅದನ್ನ ವೆರಿಫೈ ಮಾಡಿ ಅವ್ರ ಕಂಪ್ನಿಗೆ ಲೀಗಲ್ ನೋಟಿಸ್ ಕಳಿಸುತ್ತೆ. ನೀವು ಇದನ್ನೆಲ್ಲ ತಿಳ್ಕೊಬೇಕು ಫಸ್ಟು. ಇದೆಲ್ಲ ಇಲ್ದೇ ನನಗೆ ಈಗ ಥರ ಕಾಲ್ ಮಾಡಿ ಅರೇಂಜ್ ಮಾಡ್ತಾವ್ರೆ, ನನಗೆ ಆಯ್ತಿಲ್ಲ, ನಾನು ಸೂಸೈಡ್ ಮಾಡ್ಕೊಬಿಡ್ತೀನಿ, ಇದೆಲ್ಲ ಬಿಡ್ರಿ. ಏನ್ರಿ ನೀವು ಇವೆಲ್ಲ ಬಿಟ್ಟು ಥಿಂಕ್ ಮಾಡ್ಬೇಕು, ತಲೆ ಇರಬೇಕು. ಅದಕ್ಕೆ ಫಸ್ಟು ನಮ್ಮ ಜನರುಗಳು ಏನಂದರೆ ಲಾಗಳನ್ನ ಕರೆಕ್ಟಾಗಿ ತಿಳ್ಕೊಳ್ಳಲ್ಲ. ಫಸ್ಟು ಅವ್ರ ರೈಟ್ಸ್ಗಳು ಏನು ಅಂತ ತಿಳ್ಕೊಳ್ಳಲ್ಲ. ನನ್ನ ಹಕ್ಕು ಏನಿದೆ, ನಾನು ಈ ದೇಶದಲ್ಲಿ ಇರೋದಕ್ಕೆ ನನ್ನ ಹಕ್ಕುಗಳು ಏನು, ನಾನು ಈ ಥರ ನೀವು ಅದಕ್ಕೆ ಯಾವುದೇ ಕಾರಣ ಫಸ್ಟು ಹಕ್ಕುಗಳನ್ನ ತಿಳ್ಕೊಳ್ಳಿ. ನೀವು ಇವಾಗ ಪೆನ್ನಲ್ಲಿ ಸೈನ್ ಮಾಡ್ಬಿಟ್ಟು ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಕೊಟ್ಟಿದ್ದೀರಾ, ನಾನೇನೋ ದುಡ್ಡು ಕಟ್ಟಿಲ್ಲ ಅಂದರೆ ನನ್ನ ಆಸ್ತಿನ ವಜಾ ಮಾಡ್ಕೊಳ್ಳಿ, ಇಲ್ಲ ನನ್ನ ಮನೇನ ನನ್ನ ಮನೇಲಿರೋ ಗಾಡಿ ಬಂದು ಎತ್ಕೊಂಡೋಗಿ, ನೀವು ಏನು ಮಾಡಿರಲ್ಲ. ಅದು ಪರ್ಸ್ನಲ್ ಲೋನ್ ರೀ, ಆನ್ಲೈನಲ್ಲಿ ಅಷ್ಟೇ. ನಿಮ್ಮದೊಂದು OTPಲಿ ಅಗ್ರಿಮೆಂಟ್ ಮಾಡ್ಕೊತಾರೆ ಅಷ್ಟೇ. ಆ ಅಗ್ರಿಮೆಂಟಲ್ಲೂ ಅವ್ರುಗಳಿಗೆ RBI ಗೈಡ್ಲೈನ್ಸ್ ಪ್ರಕಾರ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನೆಲ್ಲ ಯಾವುದನ್ನೂ ಹ್ಯಾಕ್ ಮಾಡೋ ಥರ ಇರಲ್ಲ. ಬಟ್ ಅವರೆಲ್ಲ ಎತ್ಕೊಂಡ್ಬಿಡ್ತಾರೆ. ನೀವು ಒಂದು ದಿವಸ ಆಕ್ಸೆಸ್ ಕೊಟೇಷನ್ ನಿಮ್ಮ ನಂಬರಲ್ಲಿ ಎತ್ಕೊಂಡ್ಬಿಡ್ತಾರೆ. ಬಟ್ RBI ಗೈಡ್ಲೈನ್ಸ್ ಪ್ರಕಾರ ಅವರು ಯಾವುದೇ ನಂಬರ್ ಎತ್ಕೊಳ್ಳೋಂಗಿಲ್ಲ. ಆಮೇಲೆ ವಿತೌಟ್ ಏನಂತಾರೆ, ವಿತೌಟ್ ನೀವು ಅಪ್ರೂವ್ ಮಾಡ್ದೇ ನಿಮ್ಮ ಕಂಡೀಷನ್ ಇಲ್ಲದೆ ಅವ್ರು ಯಾರಿಗೂ ಕಾಲ್ ಮಾಡೋಂಗಿಲ್ಲ. ನೀವು ಅಪ್ರೂವ್ ಕೊಟ್ರೇ, ನಿಮ್ಮ ಪರ್ಮಿಷನ್ ಇಲ್ಲದೆ ಯಾರಿಗೂ ನಿಮ್ಮ ರೆಫರೆನ್ಸ್ ನಂಬರು ಕಾಲ್ ಮಾಡೋಂಗಿಲ್ಲ, ನಿಮ್ಮ ಪೇರೆಂಟ್ಸ್ ಯಾರಿಗೂ ಅವ್ರು ಕಾಲ್ ಮಾಡೋಂಗಿಲ್ಲ. ನೀವೇನಾರು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನೀವು ಆ್ಯಪಲ್ಲಿ ಕೊಟ್ಟಿರ್ತಾರೆ ಗೊತ್ತಾ ರೆಫರೆನ್ಸ್ ನಂಬರು, ಅದಕ್ಕೆ ಅವ್ರು ಕಾಲ್ ಮಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ. ಸರ್ ಅವ್ರು ಕಾಲ್ ಪಿಕ್ ಮಾಡ್ತಾರೆ, ಈ ಥರ ಲೋನ್ ಕಟ್ಟಬೇಕು, ಸ್ವಲ್ಪ ಹೇಳಿ ಸರ್ ಅವ್ರಿಗೆ ಕಟ್ಟೋಕ್ಕೆ, ಇಷ್ಟೇ ಅವ್ರು ಹೇಳ್ಬೇಕಾಗಿರೋದು. ಅದು ರೆಫರೆನ್ಸ್ ನಂಬರ್ಗೆ ಮಾತ್ರ, ಬೇರೆ ನಂಬರ್ಗಲ್ಲ. ಅಕಸ್ಮಾತ್ ನೀವು ಕಾಲ್ ಅಟೆಂಡ್ ಮಾಡಿನೂ ಅವ್ರೇನೂ
ತಿರ್ಗಾ ನಿಮ್ಮ ರೆಫರೆನ್ಸ್ ನಂಬರ್ ಎಲ್ಲ ಕಾಲ್ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಅವ್ರದ್ದು ತಪ್ಪು ಅದು. ಅವರು ತುಂಬ ಫೋರ್ಸ್ ಮಾಡ್ತಿದ್ದಾರೆ ಅಂತ. ಇದನ್ನೆಲ್ಲ ರೆಕಾರ್ಡ್ ಇಕ್ಕೊಳ್ಳಿ, ಫಸ್ಟು ರೆಕಾರ್ಡಿಂಗ್ಸ್ ಇಕ್ಕೊಳ್ಳಿ, ಅಥವಾ ನಿಮ್ಮ ವಾಟ್ಸಪ್ಪಲ್ಲಿ ಅವ್ರು ಏನಾದ್ರು ಮೆಸೇಜ್ ಮಾಡೋದು ಅದನ್ನೆಲ್ಲ ಇಕ್ಕೊಳ್ಳಿ, ಓಕೆನಾ? ಯಾರು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಅಷ್ಟೇ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ನಿಮಗೆ ಇವಾಗ ನನ್ನ ಹತ್ರ ತುಂಬ ರೆಕಾರ್ಡಿಂಗ್ಸ್ ಎಲ್ಲ ಇದೆ, ನಾನು ಅನುಭವಿಸಿರೋದು. ಈಗ ಏನೋ ಲೋನ್ ಆ್ಯಪ್ಗಳೆಲ್ಲ ಕಾಲ್ ಮಾಡಿ ನನಗೆ ಯಾವ್ಯಾವ ಥರ ಹರಾಸ್ಮೆಂಟ್ ಮಾಡಿದ್ದಾರೆ, ಏನೇನಾಗುತ್ತೆ, ಈ ಫೀಲ್ಡ್ ಏಜೆಂಟ್ಗಳು ಬರ್ತೀನಿ ಅಂತ ಕಾಲ್ ಮಾಡೋದು, ಮನೆ ಹತ್ರ ಬರೋದು, ಇದ್ರ ಬಗ್ಗೆ ಎಲ್ಲ ಇನ್ನು ಮುಂದಕ್ಕೆ ನಿಮ್ಗೆ ಬೇಕು ಅಂತಂದರೆ, ನಿಮ್ದು ಏನಾರ ಪ್ರಾಬ್ಲಮ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ, ಅದ್ರ ಬಗ್ಗೆನೂ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ. ಬಟ್ ನಾನು ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆ ಕಮೆಂಟ್ಸ್ನೆಲ್ಲ ಓದಿರ್ತೀನಿ, ಓದ್ಬಿಟ್ಟು ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ನೋಡಿ, ಇದು ನನ್ನ ಹತ್ರ ಸ್ವಲ್ಪ ಈ ಲೋನ್ ಆ್ಯಪ್ಗಳದ್ದು ಯಾವ್ಯಾವ ಥರ ಹರಾಸ್ಮೆಂಟ್ ಮಾಡಿದ್ದಾರೆ ಅಂತ ನನ್ನ ಜೊತೆ ಮಾಡಿರೋ ಹರಾಸ್ಮೆಂಟು ರೆಕಾರ್ಡಿಂಗ್ಸ್ಗಳಿದೆ, ಅದನ್ನೂ ತೋರಿಸ್ತಾನ ನಿಮಗೆ ಕೇಳಿಸ್ತೀನಿ. ಅದಾದಮೇಲೆ ಈ ರಿಕವರಿ ಏಜೆಂಟ್ಗಳು ಏನೇನಾಗುತ್ತೆ ನಿಮಗಿನ್ನ ಇದ್ರ ಬಗ್ಗೆ ಸ್ಟ್ರೆಸ್ ಫ್ರೀ ಆಗೋ ಥರ ಎಲ್ಲನೂ ಹೇಳ್ಕೊಂಡು ಹೋಗ್ತೀನಿ. ಆದರೆ ಒಂದು ಮಾತ್ರ ಹೇಳೋಕ್ಕಿರ್ತೀನಿ, ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಬಟ್ ನೀವೊಂದು ಯಾರೇ ಕಾಲ್ ಮಾಡಿದ್ರು ಆರಾಮಾಗಿ ಮಾತಾಡಿ, ನಾನು ದುಡ್ಡು ಕೊಡ್ತೀನಿ, ಎಲ್ಲೂ ಹೋಗಲ್ಲ. ನಮ್ಮ ಹತ್ರ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹತ್ರ ಆಯ್ತಲ್ಲ, ನನಗೆ ದುಡ್ಡು ಪೇಮೆಂಟ್ ಮಾಡೋದು ಗೊತ್ತು, ನಾನು ಪೇಮೆಂಟ್ ಮಾಡ್ತೀನಿ. ನನಗೆ ಆದರೆ ಸದ್ಯಕ್ಕಂತೂ ಪೇಮೆಂಟ್ ಮಾಡೋಕ್ಕಾಗಲ್ಲ, ಟೈಮ್ ಕೊಡೋಕ್ಕಾಗಿಲ್ವಾ, ಲೀಗಲ್ ನೋಟಿಸ್ ಕಳಿಸಿ, ಡೈರೆಕ್ಟಾಗಿ ಹೇಳಿ. ಅದು ಬಿಟ್ಟು ಬೇರೆ ಏನಾರು ಅವರು ರೆಫರೆನ್ಸ್ ನಂಬರ್ ಕಾಲ್ ಮಾಡ್ತೀನಿ ಏನು ಮಾಡ್ತೀನಿ ಅಂತಂದರೆ ತಲೆನೇ ಕೆಡ್ಸ್ಕೊಬಿಡಿ. ಆಯಿತು ಮಾಡಯ್ಯ, ನೀನು ಅವ್ರಿಗೆ ಕಾಲ್ ಮಾಡಂಗಿದ್ರೆ ನನಗೆ ಕಾಲ್ ಮಾಡ್ಬಿಟ್ಟು ಯಾಕೆ ರೆಫರೆನ್ಸ್ ನಂಬರ್ ಕಾಲ್ ಮಾಡ್ತಿದ್ದೆ, ಅವ್ರ ಹತ್ರನೇ ಹೋಗಿಸ್ಕೊಳ್ಳಯ್ಯ, ಕೇಳ್ಕತ್ತ ನಾಟಕ ಬಂದು ಅಷ್ಟೇ ಹೇಳ್ಬಿಟ್ಟು ಕಾಲ್ ಕಟ್ ಮಾಡಿ, ತಲೆನೇ ಕೆಡ್ಸ್ಕೊಬೇಡಿ. ಆದರೆ ಫಸ್ಟ್ ನೀವು ನಾನು ಹೇಳಿದ್ನ ಕೆಲಸ ಮಾಡಿ. ಫಸ್ಟ್ ಏನು ಮಾಡಬೇಕಾದ್ರೆ ವಾಟ್ಸಪ್ಪಲ್ಲಿ ಹಾಕ್ಬಿಟ್ಟು ಈ ಥರ ಆಗೈತೆ, ಯಾರೇ ದುಡ್ಡು ಕೇಳಿದ್ರು ತಲೆ ಕೆಡ್ಸ್ಕೊಬಿಡಿ, ನಂದು ಹಾಕಾಬಿಟ್ಟೆ ಫಸ್ಟ್ ಇದೊಂದು, ಓಕೆನಾ? ಫಸ್ಟ್ ಇದು ಮಾಡಿ, ಆಮೇಲೆ ಅವ್ರು ಏನೇ ಅಂದರೂ ತಲೆ ಕೆಡ್ಸ್ಕೊಬಿಡಿ. ಅವ್ರು ಎಂಥ ಮಾತಾಡಿದ್ರು ನೀವು ವಾಪಸ್ಸು ಕೆಟ್ಟದಾಗೇನು ಮಾತಾಡೋಕೆ ಹೋಗ್ಬಿಡಿ. ಅವ್ರು ತುಂಬ ಕೆಟ್ಟದಾಗಿ ಮಾತಾಡಿದ್ರು ಅಂದರೆ ರೆಕಾರ್ಡ್ ಮಾಡ್ಕೊಳ್ಳಿ, ಅದು ತುಂಬ ಇಂಪಾರ್ಟೆಂಟು ಅಷ್ಟೇ. ಅವ್ರು ಏನೇ ಮಾತಾಡೋದು ಯಾವುದು ತಲೆಗೆ ಹಾಕೋಬೇಡಿ ಅಷ್ಟೇ. ನೀವು ತಲೆನ ಪ್ರೆಷರ್ ಕೊಡ್ಕೋಬೇಡಿ. ನೀವೇನು ತಪ್ಪು ಮಾಡಿಲ್ಲ, ನೀವೇನು ಈ ದೇಶ ಬಿಟ್ಟು ಓಡೋಗಲ್ಲ ವಿಜಯ್ ಮಲ್ಯನ್ ಥರ. ನೀವು ನಿಮ್ಮ ಮನೇಲೇ ಇರ್ತೀರಾ, ನಿಮ್ಮ ಅಡ್ರೆಸ್ ಅವ್ರ ಹತ್ರ ಇರುತ್ತೆ, ಕೊಡ್ತೀರಾ, ಏನೂ ಮಾಡೋಕ್ಕಾಗಲ್ಲ. ಅವರು ಏನೋ ನಮ್ಮ ಇಂಡಿಯನ್ ಕಂಪ್ನಿಗಳೇ ಎಲ್ಲ ಅಲ್ಲ, ನಾವೇನು ಮೋಸ ಮಾಡದೆ ಓಡೋಗಲ್ಲ. ಮೋಸ ಮಾಡಿ ಹೋಗಿರೋರನ್ನ ಬಿಟ್ಬಿಟ್ಟು ಅಮಾಯಕನುಗಳು ಹಿಡ್ಕೋತಾರೆ. ಬಟ್ ನಾನು ಹೇಳ್ತಿರೋದು ನಮ್ಮದು ತಪ್ಪಿದೆ, ನಾವು ಕರೆಕ್ಟಾಗಿ ಕಟ್ಟಿಲ್ಲ. ಬಟ್ ನಾವು ಬೇಕು ಅಂತ ಏನು ಕಟ್ಟಿಲ್ಲ, ನಮ್ಮದೇನೋ ಸಿಚುವೇಶನ್ ನಾವು ಎಷ್ಟು ಎಲ್ಲ ಸಲ ಕರೆಕ್ಟಾಗಿ ರೀಪೇಮೆಂಟ್ ಮಾಡಿನೇ ತಾನೇ ಅಷ್ಟೊಂದು ನಮಗೆ ಲಿಮಿಟ್ ಕೊಟ್ಟು ಅವರು 20,000 15,000 ಲಿಮಿಟ್ ಕೊಟ್ಟು ಲೋನ್ ಕೊಡ್ತಾರೆ. ಸೊ ಅಷ್ಟೇ, ತಲೆ ಕೆಡ್ಸ್ಕೊಬಿಡಿ. ಕಟ್ತೀವಿ ಸರ್, ಟೈಮ್ ಬೇಕು ಅಷ್ಟೇ, ಹಿಂಗೆ ಹೇಳ್ಬಿಟ್ಟು ಕಾಲ್ ಕಟ್ ಮಾಡಿ. ತಲೆ ಕೆಡ್ಸ್ಕೊಬಿಡಿ, ಏನೂ ಆಗಲ್ಲ ಕಣ್ರಿ. ಈ ಲೋನ್ ಆ್ಯಪ್ಗಳು ನಿಮ್ಮನ್ನ ಏನೂ ಮಾಡ್ಕೊಳಕ್ಕಾಗಲ್ಲ. ನಿಮ್ಮದು ಲೋನ್ ಏನು ಹೇಳ್ತೇಳಿ ಸಿಬಿಲ್ ಸ್ಕೋರ್ ಒಂದು ಕಡಿಮೆ ಮಾಡ್ಬೋದು ಅಷ್ಟೇ. ನೀವು ಲೋನ್ನ ಕ್ಲಿಯರ್ ಮಾಡಿದ್ರೆ ಅದನ್ನು ಆಟೋಮೆಟಿಕ್ ರಿಕವರಿ ಮಾಡ್ಕೋಬೋದು ಅಷ್ಟೇ. ತಕ್ಷಣಕ್ಕೆ ಅವ್ರು ಏನು ಮಾಡೋಕ್ಕಲ್ಲ, ನಿಮ್ಮ ಸಿಬಿಲ್ ಸ್ಕೋರ್ ಒಂದು ಕಡಿಮೆ ಮಾಡ್ತಾರೆ. ನೀವು ರೀಪೇಮೆಂಟ್ ಮಾಡಿದಾಗ ಏನು ಕಟ್ಟಿದ್ದಾರೆ ಅಂತ ಅವ್ರು ಅಪ್ಡೇಟ್ ಮಾಡ್ತಾರೆ ಅಷ್ಟೇ. ಆಮೇಲೆ ಆಟೋಮೆಟಿಕ್ಗೆ ಒಂದು 6 ತಿಂಗಳು ಟ್ರಾನ್ಸಾಕ್ಷನ್ ಅದರ ಅಕೌಂಟಲ್ಲಿ ಸರಿ ಹೋಗುತ್ತೆ ಕಣ್ರಿ ಅಷ್ಟೇ. ದಯವಿಟ್ಟು ಯಾರು ನಾನೊಂದು ಕೈ ಮುಗಿದು ಬೆಳ್ಕೊತಾ ಇದ್ದೀನಿ, ನಾನು ತುಂಬ ನನಗೆ ಈ ಥರ ಆದಾಗ ತುಂಬ ತಲೆ ಕೆಡ್ಸ್ಕೊಂಬಿಟ್ಟಿದ್ದೆ. ನಿಮಗೆಲ್ಲ ಮುಂದೆ ಹೇಳ್ತೀನಿ. ನಾನು ನೆಕ್ಸ್ಟ್ ವೀಡಿಯೋಯಿಂದ ನಂದೇನೇನಾಯಿತು, ನಾನು ಯಾವ ಥರ ಅನುಭವಿಸಿನಿ, ಕಾಲ್ ರೆಕಾರ್ಡಿಂಗ್ಸ್ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಬತ್ತೀನಿ. ಅಲ್ಲಿವರೆಗೂ ತಲೆ ಕೆಡ್ಸ್ಕೊಳ್ದೇ ಇರಿ, ಆರಾಮಾಗಿರಿ, ಹೊಟ್ಟೆ ತುಂಬ ಊಟ ತಿನ್ನಿ, 3 ಟೈಮ್ ಹೊಟ್ಟೆ ತುಂಬ ಊಟ ತಿನ್ನಿ, ಮೈಬಗ್ಸ್ ಕೆಲಸ ಮಾಡಿ, ಬೇಗ ತೊಗೊಂಡಿರೋ ಲೋನ್ನ ತೀರಿಸಿ ಅಷ್ಟೇ. ಆದರೆ ನಿಮ್ಮ ಬೇಗ ತೀರಿಸಿ ಅಷ್ಟೇ. ಕಷ್ಟ ಎಲ್ಲ ಮನೆಯದೆಲ್ಲ ನೋಡಿ ಆದಮೇಲೆ ಸ್ವಲ್ಪ ಇವಾಗ ತಿಂಗಳಲ್ಲಿ ನೀವು ಒಂದು 10,000 ದುಡಿತಂದ್ರೆ 1,000 ಅದಕ್ಕಿಂತ ಎತ್ತಿಕ್ಕಿ ಅಷ್ಟೇ. ತಲೆ ಕೆಡ್ಸ್ಕೊಬೇಡಿ, ನಿಧಾನಕ್ಕೆ ತೀರಿಸ್ಕೊಂಡೋಗಿ, ಬಟ್ ನಾನು ತೀರಿಸ್ತೀರಾ ಅಷ್ಟೇ. ತಲೆ ಕೆಡ್ಸ್ಕೊಬೇಡಿ. ಮುಂದೆ ಸಿಗೋಣ. ಥ್ಯಾಂಕ್ ಯು.